ನೀವೇ ಹೇಳಿ. ನಾನು ಹೇಳಿದ್ರೆ ಎಲ್ಲ ನಾನೇ ಹೇಳ್ದಂಗ. ಏನ್ ಹೇಳೋದು? ಆ ಪಂಡಿತ್ ಏನ್ ಹೇಳಿದ್ರು? ಕೇಳ್ಕೊಂಬಿಡಿ. ಕೋಪನೂ ಬರಲ್ಲ ನನ್ಗೆ, ಜಗಳನೂ ಆಡಲ್ಲ ನಾನು. ಯಾಕೋ ಎಸಿನಲ್ಲಿ ಏನೋ ಮಿಕ್ಸ್ ಮಾಡಿದ್ದೀರಾ? ಏನಿದು? ಯಾರಿದು? ಯಾವ್ದೋ ಗಾಳಿ ಹೋಗ್ತಾ ಇದೆ. ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿದ್ರಲ್ಲ, ಮೇಕಪ್ ಹಾಕೊಂಡಿದ ತಕ್ಷಣ ಇನ್ಯಾವುದೋ ಒಂದು ಕ್ಯಾರೆಕ್ಟರ್ ಬಂದ್ಬಿಡ್ತಾ ಸಡನ್ ಆಗಿ. ಸಿಂಗಲ್ ಆಗಿ ಚೆನ್ನಾಗಿರ್ಬೋದಲ್ವಾ, ಯಾಕೆ ಮದ್ವೆ ಬೇಕು ಅಂತ ಇಂದಿನ ಯುವ ಜನತೆ ಹೇಳ್ತಾ ಇದೆ. ಒಂದ್ ಸೆಕೆಂಡ್, ನನಗೆ ಅದರಿಂದ ಇನ್ನೂ ಆಚೆ ಬರೋದಕ್ಕೆ ಒಂದ್ ಸ್ವಲ್ಪ ಇದಾಗ್ತಿದೆ. ನನಗೆ ಯಾಕೋ ಎಂಟೈರ್ ವಿಕಿಪೀಡಿಯಾನೇ ಓದ್ದಂಗ ಆಯ್ತದು. ಅದ್ ಯಾಕೆ ಬೇರೆಯವ್ರ ಹೆಂಡತಿ ತಪ್ಪು ಮಾಡ್ತಿದ್ದಾಳ? ವೀಕ್ಷಕರೇ, ನೀವು ನಿಮ್ಮ ಹೆಂಡತಿನೋ ಗಂಡನೋ ಓವರ್ ಎಕ್ಸೈಟಿಂಗ್ ಆಗಿ ಏನಾದ್ರು ಮಾಡ್ತಾ ಇದ್ರೆ ಏನೋ ತಪ್ಪು ಮಾಡಿದ್ದಾರೆ. ಈಗ ಮದ್ವೆಗಿಂತ ಮುಂಚೆ ತುಂಬಾ ಪ್ರೀತಿ ಇತ್ತು, ಮದ್ವೆ ಆದ್ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಕೆಲವರು ಹೇಳೋದುಂಟು. ತೊಟ್ಲಿ ಕಳ್ಳ ಅಂತ ಕರೀತಾರೆ ಇವ್ರನ್ನ. ತೊಟ್ಲಲ್ಲಿರೋ ಮಗುನ್ ಕದ್ಬಿಟ್ಟಿಯಲ್ಲೋ. ಈಗ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಒಂದು ಮೂವಿ ಹೆಸರು ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರಾ? ಆಪರೇಷನ್ ಡೈಮಂಡ್. ಇದು ಇನ್ವೆಸ್ಟಿಗೇಷನ್ ಅಲ್ಲೇ ನನ್ನ ಟೈಮ್ ಕಳೀತಾ ಇದೆ, ಇನ್ನೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಇವರು ಬೆಳಿತಾ ಇದಾರೆ ಅಂತ ಅನ್ಸುತ್ತೆ. ನಾನ್ ನಂಬಿರೋದನ್ನ ನಾನು ಹೇಳ್ತೀನಿ. ಐ ಡೋಂಟ್ ನೋ, ಯು ಮೈಟ್ ಡಿಫರ್. ಯಾಕೋ ಯಾರೋ ಸೈಕಾಲಜಿಸ್ಟ್ ಜೊತೆ ಕೂತಂಗ ಆಗ್ತಿದೆ, ನನಗೊಂಥರ ಥೆರಪಿ ಆಗ್ತಿದೆ. ನಾನು ಹೆಂಗಿರ್ಬೇಕು? ಈಗ ಹೆಂಡತಿ ಕೂಗ್ತಾ ಇದ್ದಾಳೆ, ಗಲಾಟೆ ಮಾಡ್ತಿದ್ದಾಳೆ ಅಂತಂದ್ರೆ ಗಂಡ ಏನ್ ಮಾಡ್ಬೇಕು ಅಂತ? ನೋಡ್ತಾ ಸುಮ್ಮನೆ ಅಷ್ಟೇನಾ ಸರ್? ಅಷ್ಟೇ. ಡೆಫಿನೆಟ್ಲಿ 200%. ನಾನು ಆನ್ಸರ್ ಕಾಪಿ ನೋಡಿ. ಮೇಡಮ್ ಇಲ್ಲೊಂದು ಬೆಂಕಿ ಉರಿತಾ ಇರುತ್ತೆ, ಪಕ್ಕದಲ್ಲಿ ಇನ್ನೊಂದು ಬೆಂಕಿ ತುಂಬಿಟ್ರೆ ಏನಾಗುತ್ತೆ ಮೇಡಮ್? ಫ್ಲೇಮ್ ದೊಡ್ಡದಾಗುತ್ತೆ. ಅದ್ರ ಬಲ್ಲಿ ತೆಗ್ದಾಗ್ಬಿಟ್ಟು ಒಂದೇ ಇರುತ್ತಾ? ಅಂದ್ರೆ ಎಲ್ಲನೂ ಸುಟ್ಟೋಗುತ್ತೆ. ಅದ್ರ ಬದಲು ಸ್ವಲ್ಪ ನೀರ್ ಹಾಕಿದ್ರೆ ಅದ್ರ ಮೇಲೆ ಆರುತ್ತೆ. ತುಂಬಾ ಸೈಲೆಂಟ್ ಅಪ್ಪ, ಅದಕ್ಕೆ ನಾನು ಇದಕ್ಕೆ ಆನ್ಸರೇ ಮಾಡ್ತಿಲ್ಲ. ಯಾಕಂದ್ರೆ ನಾನು ಕೋಪನೂ ಬರಲ್ಲ ನನ್ಗೆ, ಜಗಳನೂ ಆಡಲ್ಲ. ಯಾಕೋ ಎಸಿನಲ್ಲಿ ಏನೋ ಮಿಕ್ಸ್ ಮಾಡಿದ್ದೀರಾ? ಏನಿದು? ಯಾರಿದು? ಯಾವ್ದೋ ಗಾಳಿ ಹೋಗ್ತಾ ಇದೆ. ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿದ್ರಲ್ಲ, ಈ ಮೇಕಪ್ ಹಾಕೊಂಡಿದ ತಕ್ಷಣ ಇನ್ಯಾವುದೋ ಒಂದು ಕ್ಯಾರೆಕ್ಟರ್ ಬಂದ್ಬಿಡ್ತಾ ಸಡನ್ ಆಗಿ. ಕೋಪನೇ ಇನ್ನೊಂದೇನೋ ಜಗಳನೇ ಆಡಲ್ಲ. ಮೈ ಗಾಡ್. ಬರ್ಲಾ? ನನ್ನಂತ ಪಾಪದ ಹೆಂಡತಿ ಸುನುಮಾ ಆಲ್ಸೋ ಪಾಪದ ಹೆಂಡತಿ, ಯಾರಿಗೂ ಸಿಗಲ್ಲ. ಇಲ್ಲ, ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ, ಸಿಕ್ಕಾಪಟ್ಟೆ ಜಗಳ ಮಾಡ್ತೀವಿ. ಸೀಲಿಂಗ್ ಕಿತ್ತೋಗೋಷ್ಟು ಜೋರಾಗಿ ಕಿರಿಸ್ತೀವಿ. ಎಕ್ಸಾಕ್ಟ್ಲಿ, ನಮ್ಮಲ್ಲೂ ಸೇಮ್ ಡಿಟ್ಟೋ, ಸೇಮ್ ಪಿಂಚ್. ಪಂಡಿತ್ ಒಂದು ಸತಿ ಪಂಡಿತ್ ಅಫ್ಕೋರ್ಸ್ ಜಾಸ್ತಿ ಜಗಳ ಆಡೋದು ನಾನೇ, ಜಾಸ್ತಿ ಮಾತಾಡೋದು ನಾನೇ, ಜಾಸ್ತಿ ಕಿರ್ಚೋದು ನಾನೇ, ಎಲ್ಲ ಜಾಸ್ತಿ ನಾನೇ, ಆಯ್ತಾ? ಬಟ್ ಪಂಡಿತ್ ಕೋಪ ಬಂದ್ರೆ ನಮ್ಮಲ್ಲಿರೋ ವಸ್ತು ಪಾಪ ನಾವಲ್ಲ, ವರ್ಕ್ ಆಗಿದ್ಯಾ ಪಾಪ ನಮ್ಮನೆ. ಅದು 30 ವರ್ಷದಲ್ಲಿ ಒಂದು 30 ಸತಿ ಆತರ ಅವರು ಕೋಪ ಮಾಡ್ಕೊಂಡಿರ್ಬೋದೇನೋ. ನಾನು ಒಂದು 3,000 ಸತಿ ಕೋಪ ಮಾಡ್ಕೊಂಡಿರ್ಬೋದೇನೋ. 30 ಸತಿ. ಆ 30 ಸತಿಲಿ ಎಲ್ಲ ಒಂದು ಟಿವಿ ಹೊಡೆದೋಗಿರುತ್ತೆ. ಇಲ್ಲ ನಮ್ ಪಾಪ ನಮ್ದು ಸ್ವಿಚ್ ಬೋರ್ಡ್ಗಳು ಒಂದು ಪಕ್ಕ ಹೊಡಿತು. ಬಟ್ ಅದಾದ್ಮೇಲೆ ನಾವೇ ಹಾಕ್ಸ್ಬೇಕಲ್ಲ, ಅವಾಗ ನಾವು ಫುಲ್ ಸ್ಟಾಪ್. ಓಕೆ, ಇವ್ರೇನ್ ಮಾಡ್ತಾರೆ ಅಂತ ವೇಟ್ ಮಾಡ್ತಿದ್ದೀರಾ? ಹೇಳಿ ಏನ್ ಮಾಡ್ತಾರೆ ಅಂತ. ಗಂಡ ಹೆಂಡತಿ ಒಂದು ದಿನಕ್ಕೆ ನೀವಿಬ್ರು ಅದ್ಲು ಬದ್ಲು ಆದ್ರೆ ಏನ್ ಮಾಡಕ್ ಇಷ್ಟ ಪಡ್ತೀರಾ ಅಂತ. ಮನೇಲಿ ಜಗಳ ಅದು ಬೇಡವಾ? ಅದು ಇವ್ರೇನ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಏನ್ ಮಾಡ್ತೀನಿ. ಇಲ್ಲ, ಆಕ್ಚುಲಿ ಭಾಗ್ಯಲಕ್ಷ್ಮಿ ಮಾಡಕ್ ಮುಂಚೆ ಕೋಪನೇ ಬರ್ತಾ ಇರ್ಲಿಲ್ಲ. ನಾನ್ ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ನಮ್ಮ ಸೈಕಾಲಜಿಸ್ಟ್ ಇದಾರೆ, ಅವ್ರ ಮುಂದೆ ಹೇಳ್ಬೋದು ನಾವು. ಸೊ ಕೆಲವೊಂದು ನಾವು ಗೊತ್ತಿಲ್ಲದೆ ಆ ಒಂದು ಪಾತ್ರದಿಂದ ನಾವು ಮನೆಗೆ ತಗೊಂಡ್ ಬರ್ತೀವಲ್ವಾ, ಹಂಗೆ ಕೆಲವೊಂದು ರಿಯಾಕ್ಷನ್ಸ್ ನ ಮನೆಗೆ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ನನಗೆ ಆಕ್ಚುಲಿ ಶಾಕ್ ಆಗ್ತಿತ್ತು. ಮುಂಚೆ ಕೋಪ ಬಂದ್ರೆ ಬಂದು ಮಾತಾಡ್ಸಿ ಕನ್ಸೋಲ್ ಮಾಡಿ ಎಲ್ಲ ಆಗ್ತಿತ್ತಲ್ಲ, ಈಗ ಕೋಪ ಬಂದ್ರೆ ತಲೆ ಚಚ್ಕೊಳ್ಳೋದು, ಜೋರ ಕಿರ್ಚಾಡೋದು, ತಾಂಡವ ಮೈ ಮೇಲೆ ಏನಾದ್ರು ಬರ್ತಾರ ಅಂತ. Yes, ತಾಂಡವ್ comes. But she has the talent to push me till that. ಅದು ಯಾಕಂದ್ರೆ ಸುದರ್ಶನ್ ನಾನು ಸಂಗೀತ ಮುಂಚೆಯಿಂದ ನನಗೆ ಸುದರ್ಶನ್ ಪರಿಚಯ. ಸಂಗೀತ ಕೂಡ ಪರಿಚಯ ಇರ್ಲಿಲ್ಲ, ಅವಾಗಿಂದ ನಾನು ಸುದರ್ಶನ್ ನೋಡಿದೀನಿ. He's always been like very sober, ತುಂಬಾ ಕಾಮ್. ಕೋಪನೂ ಬರ್ತಿರ್ಲಿಲ್ಲ, ಜಗಳನೂ ಮಾಡ್ತಿರ್ಲಿಲ್ಲ. ಅದೇನ್ ಆಗಿದೆ ಗೊತ್ತಿಲ್ಲ, ಒಂದು ಕ್ಯಾರೆಕ್ಟರ್ ಸ್ವಿಚ್ ಆಗಿದೆ ಆ ಕಡೆ. ತಾಂಡವ ಚೇಂಜ್ ಆಗ್ಬೇಕು ನೀನು. ನನಗೇನೋ ಇವರು ಬೆಳಿತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ನಾನು ನೆಕ್ಸ್ಟ್ ಪಾತ್ರದಲ್ಲಿ
ಏನೇನ್ ಮಾಡ್ಬೇಕು ಮಾಡ್ಬೋದು, ಏನೇನ್ ಅಯ್ಯೋ. ಮಾಡಬಾರ್ದು ಅದನ್ನ ಮನೇಲಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. Okay. ಆಕ್ಚುಲಿ ರಿಹರ್ಸಲ್ ಅದು. ನಾನು ಆಕ್ಟಿಂಗ್ ಆ ಕ್ಯಾರೆಕ್ಟರ್ ಒಳಗಡೆ ಇದ್ದಾಗ ನೀ ಬಂದು ಮಾತಾಡ್ಸ್ಬಿಡ್ತೀಯ. ಇದು ಸರ್ ಸಪೋರ್ಟ್ ಅಂದ್ರೆ ಇದು ನಾನಲ್ಲ ನಾಗವಲ್ಲಿ. ಓಕೆ ತಾಂಡವ್. ಕರೆಕ್ಟ್ ಅದೇ. ಅಲ್ಲ ಏನು ತಲೆನಾದ್ರೂ ಚಚ್ಕೊಳ್ಳಿ, ಗೋಡೆನಾದ್ರೂ ಚಚ್ಕೊಳ್ಳಿ, ಸ್ವಿಚ್ ಬೋರ್ಡ್ TV ಹೊಡ್ದಾಕ್ ಮಾಡ್ತಾರೆ. ಅಲ್ಲ ಟಿವಿನೂ ಹೊಡೆದಾಕ್ಲಿ ಆಯ್ತಾ. ಎಂಡ್ ಆಫ್ ದ ಡೇ ಅನ್ನೋದಕ್ಕಿಂತ ಒಂದಿನ ಏನೋ ಕೋಪ ಮಾಡ್ಕೊಂಡ್ರೆ 2 ದಿನ, ಬಟ್ ಆಲ್ವೇಸ್ ಕಮ್ ಬ್ಯಾಕ್ ಟುಗೆದರ್. ಅದು ರಾತ್ರಿ ಇನ್ನೇನ್ 2 ನಿಮಿಷ ಅಷ್ಟೇ ಅದೆಲ್ಲ. ಅಷ್ಟೇ, ಏನ್ ಬೇಕಾದ್ರೂ ಆಗೋಗ್ಲಿ, ಮತ್ತೆ ಒಂದಾಗೋದು ಒಂದು ಪ್ರೊಸೀಜರ್. ನನಗೆ ಕೋಪ ಬಂದ್ಮೇಲೆ ಹಸುವಾಗ್ಬಿಡತ್ತೆ ಗೊತ್ತಾ, ನಾನು ಇವಳ ಹತ್ರನೇ ಹೋಗ್ಬೇಕು. ಅನಿವಾರ್ಯ. ಅದಕ್ಕೆ ನನ್ಗೆ ತುಂಬಾ ಎನರ್ಜಿ ತಗೊಂಡ್ಬಿಡತ್ತೆ ನನಗೆ ಕೋಪ. ಕಾಮ್ ಆಗಿದ್ರೆ ಎನರ್ಜಿ ಇರುತ್ತೆ, ಕೋಪಿಸ್ಕೊಂಡಿದ ತಕ್ಷಣ ಹೋಯ್ತು, ಖಾಲಿ ಫ್ಯೂಯಲ್ ಇಲ್ಲ. ಆಮೇಲೆ ಅದು ವಾಪಸ್ ನನ್ಗೆ ಬರುತ್ತೆ, ನೀವು ಊಟ ಕೊಡ್ಲಿಲ್ಲ ಅದಕ್ಕೋಸ್ಕರ ನಂಗೆ ಕೋಪ ಬಂದಿತ್ತು ಅಂತ. ತುಂಬಾ ಕೋಪ ಮಾಡ್ಕೊಂಡ್ರೆ ರಕ್ತ ಸುಟ್ಟೋಗುತ್ತಂತೆ. ರಕ್ತ ಸುಟ್ಟೋಗತ್ತಾ? ಹೌದು, ರಕ್ತ ಇವ್ಯಾಪರೇಟ್ ತರ. ಹಿಂಗತ್ತೆ, ನಕೋದ್ರಿಂದ ರಕ್ತ ಹೆಚ್ಚಾಗುತ್ತೆ. ವಾವ್, ಓಕೆ, ಲೆಟ್ಸ್ ಲಾಫ್ ಇನ್ ದಿಸ್ ಶೋ. ಮಾತೆ ಥ್ಯಾಂಕ್ ಯು. ಸೈನ್ಸ್ ಅಪ್ಪ, ನಾಟ್ ಮೇಡಮ್, ಸರ್ಗೆ ನೀವ್ ಹೇಳಿರುವಂತ ಸುಳ್ಳು ಯಾವ್ದಾದ್ರು ವರ್ಕ್ ಆಗಿದ್ಯಾ ಅಂತ? ನಾನ್ ಹೇಳಿರೋ ಸುಳ್ಳ ಯಾ. ಇಲ್ಲ, ಸುಳ್ಳು ಆಮೇಲೆ ಪಂಡಿತ್ ಕಲ್ಲ. ನಾನು ಹೇಳಿದ್ದೆ ಇಡೀ ನನ್ನ 49 ವರ್ಷದ ಜೀವನ, 49 ವರ್ಷ ಆಗಿದೆ ನನಗೀಗ. 49 ವರ್ಷದ ಜೀವನದಲ್ಲಿ ಬಹುಶಃ ನೀವು ಅತಿ ಅನ್ಬೇಡಿ ಅಂತ ಹೇಳ್ಬಾರ್ದು, ನಾನು ಸುಳ್ಳೇ ಹೇಳಿಲ್ಲ. ಓಕೆ, ಸೂಪರ್. ನಾನು ಆಚೆ ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ತಾರೆ, ಇಂಥ ಕಡೆ ಹೋಗ್ತೀನಿ, ಬಂದ್ಮೇಲೆ ಅಲ್ಲಿ ಏನೇನಾಯ್ತು ಅಂತ ಎಲ್ಲ ವಿವರಣೆ ಕೊಡ್ತಾರೆ. ಆಮೇಲೆ ನನ್ಗೇನ್ ಗೊತ್ತಾ ಪ್ರಾಬ್ಲಮ್ ಏನು ಅಂದ್ರೆ, ಸುಳ್ಳು ಹೇಳ್ಬಾರ್ದು ಅಂತ ಏನು, ನಾನೇನು ಸತ್ಯ ಹರಿಶ್ಚಂದ್ರನ್ ಹುಟ್ಟಿದ ಮಗಳಲ್ಲ, ಆದ್ರೂ ನನ್ಗೆ ನೆನ್ಪಿರಲ್ಲ ನಾನು ಏನ್ ಸುಳ್ಳು ಹೇಳಿರ್ತೀನಿ. ಅದಕ್ಕೊಂದು ಸ್ಟಿಚ್ ಅದಕ್ಕೆ ಮಾಡ್ಬೇಕು. ಸುಮ್ನೆ ನನ್ಗೆ ಸುಳ್ಳು ತುಂಬಾ ಹೇಳಿದ್ರೆ ಪ್ರಾಬ್ಲಮ್ ಇದೆ. ನಾನು ಆಕ್ಚುಲಿ ಪಂಡಿತ್ಗೆ ಹೇಳಿದ ವಿಷಯ 2-3 ಸತಿ ಹೇಳಿದ್ದಿ ಆ ಕಡೆ, ಹೇಳಿದ್ನಾ, ಸರಿ. ಸೊ ಈ ಮರ್ವಿನ್ ಪ್ರಾಬ್ಲಮ್ ಇದೆ ನನಗೆ, ನಾನು ತುಂಬಾ ಬೇಗ ಮರ್ತೋಗ್ತೀನಿ. ಗೋಲ್ಡ್ ಫಿಶ್. ಸೊ ನನ್ಗೆ ಈ ಸುಳ್ಳಿಗೆ ಇನ್ನೊಂದು, ಇವಾಗ ನಿಮ್ಗೆ ನೋಡೆ ಅದನ್ನ ಹೇಳ್ಬಾರ್ದು ಅಂತ ನಿನ್ನ ಹತ್ರ ಹೇಳಿರ್ತೀನಿ ಅಂತ ನಾನು ಹೇಳಿರ್ತೀನಿ, ಆಮೇಲೆ ನಾನು ಏನ್ ಹೇಳಿದೀನಿ ಅಂತ ನಿಮ್ಮ ಹತ್ರ ಹೇಳಿದೀನಿ ಅಂತ ನಾನು ಮರ್ತೋಗ್ತೀನಿ. ದೇವರು ಬಹಳ ದೊಡ್ಡ ವರ ಕೊಟ್ಟಿದ್ದಾನೆ ಮನುಷ್ಯನಿಗೆ, ಮರೆವು ಅನ್ನೋದು. ಹೌದು, ಇಲ್ಲ ಹಾಗಾಗಿ ಅಂದಿದ್ರೆ ನಾನು ರಿಸ್ಕ್ ತಗೊಳ್ಳಲ್ಲ. ಸಿಡ್ದೋಗ್ಬಿಡೋದು ತಲೆ ಎಲ್ರಿಗೂ. ನಿಜ. ಕೆಲವೊಂದನ್ನ ಮರೆಯಕ್ ಆಗ್ತಿರ್ಲಿಲ್ಲ ಅವಾಗ ನಮ್ಗೆ ಈ ಮರವು ಅನ್ನೋದಿಲ್ಲ ಅಂದಿದ್ರೆ, ಯಾರಾದ್ರೂ ನಮ್ಮ ಹತ್ರ ಏನಾದ್ರೂ ಬೇಡದೇ ಇರೋ ರೀತಿಲಿ ನಡ್ಕೊಂಡಿದ್ರೆ ಅವ್ರನ್ನ ನಾವು ಫರ್ಗಿವ್ ಮಾಡಕ್ಕೂ ಆಗ್ತಿಲ್ಲ. ಆ ಮರವು ಸ್ಟೋರ್ ಮಾಡ್ಕೊಳಕ. ಹೌದು, ಹೌದು. ಅಷ್ಟು ಇಲ್ಲ ಸ್ಪೇಸ್. ಈಗ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಒಂದು ಮೂವಿ ಹೆಸರು ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರಾ? ಆಪರೇಷನ್ ಡೈಮಂಡ್. ರ್ಯಾಕೆಟ್. ನೀವೊಂದ್ ಹಾಡು ಬರೀಬೇಕು, ಹೇಳ್ಬೇಕು, ಏನ್ ಪ್ರೀತಿ ಹೆಸರು ಇರ್ಬೇಕು. ಅದೇ ರಾಕೆಟು, ಅದೇ ಜಾಕ್ಪಾಟು, ಇವೆಲ್ಲ ಹಾರಿಸ್ಕೊಂಡು ಹೋಗೋದ್ರಲ್ಲೇ ಅಲ್ಲ ಇರುತ್ತೆ. ಸರ್, ಅದೇನ್ ಗೊತ್ತಾ, ಇದು ಇನ್ವೆಸ್ಟಿಗೇಷನ್ ಅಲ್ಲೇ ನನ್ನ ಟೈಮ್ ಕಳೀತಾ ಇದೀನಿ, ಇನ್ನೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಇನ್ನೂ ನಂಗೆ ಗೊತ್ತಿಲ್ಲ ಏನ್ ಇದೆ ಈ ಡೈಮಂಡ್ ಅಲ್ಲಿ ಅಂತ ದೊಡ್ಡ ಸೀಕ್ರೆಟ್ ನ ಅರ್ಥ ಮಾಡ್ಕೊಳ್ಳೋಕೆ. ನೀವು ಒಂದ್ ಹಾಡು ಡೆಡಿಕೇಟ್ ಮಾಡ್ಬೇಕು, ಏನು ಅಂತ? ಒಂದೇ ಒಂದು ಆಸೆಯು ತೋಳಲ್ಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಈ ಜೋಡಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಾನ್ ಇವಾಗ ತಾನೇ ಹೇಳ್ದೆ, ನೋಡು ಕಲ್ತ್ಕೊ ಅಂತ ಹೇಳಿ. ಕೆಲವೊಂದು ನಾವು ನಮ್ಮ ಮುಂಚೆ ಬಂದಂತ ಜೋಡಿಗಳಿಂದ ಕಲಿಯೋದು ತುಂಬಾ ಇರತ್ತೆ, ಅಥವಾ ಈಗ ಮುಂದೆ ಬರ್ತಿರೋದು ಜೋಡಿಗಳಿಂದಾನು ಕಲಿಯೋದು ತುಂಬಾ ಇರತ್ತೆ. ನಾವೆಲ್ಲ ಕಲ್ತವ್ರು ಅಂತ ಏನಿಲ್ಲ, ಯಾಕೆಂದ್ರೆ ಜನರೇಷನ್ಸ್ ಚೇಂಜ್ ಆಗ್ತಾ ರೀತಿ ನೀತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ದಟ್ಸ್ ವಾಟ್ ಐ ಬಿಲೀವ್ ಇನ್. ಸೊ ನಾವು ಅಷ್ಟೇ, ನಮ್ ಚಿಕ್ಕ ಕಸಿನ್ಸು ಅವ್ರ ಹತ್ರ ಅವ್ರ ಲವ್ ಸ್ಟೋರಿಗಳು ಕೇಳೋದು, ಹೆಂಗೆ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಹೆಂಗಿರ್ತಾರೆ ಅನ್ನೋದು. ಸೊ ನಾವ್ ಅದ್ರಲ್ಲಿ ಏನಾದ್ರು ಒಂಚೂರು ಚೇಂಜ್ ಮಾಡ್ಕೋಬೋದಾ ಅಥವಾ ಏನಾದ್ರು ಅಡ್ಯಾಪ್ಟ್ ಮಾಡ್ಕೋಬೋದಾ ಅಂತ ನಾವು ನೋಡ್ತಾ ಇರ್ತೀವಿ. ಅದು ಜಗತ್ತಲ್ಲಿ ಎಲ್ಲ ಕಡೆನೂ ಅಷ್ಟೇ, ಕೆಲಸ ಆಗಲಿ ಇದಾಗಲಿ. ಸೊ ಆ ರೀತಿ ನಾನು ಸುದರ್ಶನ್, ನನಗೆ ಕಲಿಯೋದು ಇಷ್ಟ, ಎಲ್ರಿಂದನೂ ಕಲಿಯೋದು. ಬಟ್ ನಮ್ಮಿಂದ ಯಾರು ಕಲಿಯೋದೇ ಇಲ್ಲ. ನಾವ್ ಯಾವಾಗ ರೋಲ್ ಮಾಡೆಲ್ಸ್ ಆಗೋದು? ಮಾಡೆಲ್ಸ್ ಆಗೋದು ಅದು ಹಿಂಗೆ ಹೇಳ್ಬೇಕು. ಪಂಡಿತ್ ಇವಾಗ ಸಖತ್ತಾಗಿ 1-2-3 ಐಡಿಯಾ ಕೊಟ್ಟಿದ್ದಾರೆ. ಟಿವಿ ಒಂದು ಸೈಡ್ಗೆ ಇಟ್ಬಿಡ್ತೀವಿ, ಇನ್ಯಾವ್ದು ಒಂದು ಚೀಪ್ ಆಗಿರೋ ಐಟಮ್ ಒಂದು 500 ರೂಪಾಯಿ ಒಳಗಡೆ ಇರೋದನ್ನ ಪೀಸ್ ಅದಕ್ಕೆ ಅಂತಾನೆ ಒಂದಿಷ್ಟು ಐಟಮ್ಸ್ ಇಟ್ಬಿಡ್ಬೇಕಲ್ವಾ? ಕರೆಕ್ಟ್, ಒಂದಿಷ್ಟು. ಓಕೆ, ನಿಮ್ಮ ದಾಂಪತ್ಯದ ಗುಟ್ಟೇನು ಮೇಡಮ್? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋದು. ಆಮೇಲೆ ಮೋರ್ ದೆನ್ ನಾವು ಗಂಡ ಹೆಂಡ್ತಿ, ನಾನು ನಿಜ ಹೇಳಬೇಕು ಅಂದರೆ ಇದಕ್ಕೆ ಒಂದು ಪ್ರಾಮಾಣಿಕವಾದ ಉತ್ತರ ಬೇಕು ಅಂದರೆ, ನಮ್ಮ ಏನಂತಾರೆ ಅದಕ್ಕೆ, ಸುಖ ಸಂಸಾರದ ಗುಟ್ಟು ಪಂಡಿತ್. ಆ್ಯಕ್ಚುಲಿ ಯಾಕೆ ಪಂಡಿತ್ತು ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ವಯಸ್ಸಿನ ಅಂತರ ಇದೆ ನನಗೆ ಪಂಡಿತ್ಗೆ.
ಆಯಿತಾ. ಅವರು ನನಗೆ ಗಂಡ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾರ್ಗದರ್ಶಕರಾಗಿ ಇದ್ದಾರೆ ನನ್ನ ಜೀವನದಲ್ಲಿ. ಇನ್ನೊಂದು ಎಲ್ಲೋ ಒಂದು ಕಡೆ ನನ್ನ ತಂದೆನ ನೋಡ್ತೀನಿ ನಾನು ಅವರಲ್ಲಿ. ಆಮೇಲೆ ಅವರು ಇವತ್ತಿಗೂ ಅವ್ರು ನನಗೆ 2 ಹೆಣ್ಮಕ್ಳು ಅಂತಲೇ ಹೇಳೋದು. ನಾನು ನನ್ನ ಮಗಳು ಇಬ್ಬರು ನನಗೆ 2 ಹೆಣ್ಮಕ್ಳಪ್ಪ ಅಂತ. ಸೊ ಅಂದರೆ ಇಲ್ಲೂ ಒಂದು ಒಂದು ಮಗಳ ಥರ ನಾನು ಇವಾಗಲ್ಲ, ಒಂದು 30 ವರ್ಷದ 18 ವರ್ಷದೊಳಗಿದ್ದೆ. ನಾನು ಮದುವೆ ಮಾಡ್ಕೊಂಡಾಗ ಜಸ್ಟ್ 18 years old ನಾನು. ಸೊ ನನ್ನನ್ನು ಮಗು ಥರನೇ ಇಲ್ಲಿ ತನಕ ಸಾಕ್ತಾ ಇದ್ದಾರೆ ಅವರು ನನ್ನ. ಆಮೇಲೆ ಗಂಡ ಹೆಂಡತಿ ಅನ್ನೋ ಒಂದು ಪದವಿನ ಕೊಟ್ಟೇ ಇಲ್ಲ ನಾವು. ವಿ ಆರ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ವಿ ಆರ್ ನಾಟ್ ಇನ್ ಲವ್ ವಿತ್ ಈಚ್ ಅದರ್, ವಿ ಆರ್ ಅಡಿಕ್ಟೆಡ್ ಟು ಈಚ್ ಅದರ್. ಅಂದರೆ ಆ ಅಮಲ್ ಬಂದ್ಬಿಟ್ಟಿದೆ ನಮ್ಮ ಇಬ್ಬರಲ್ಲಿ. ಸೊ ಏನೇ ಕಿತ್ತಾಡಿದ್ರು, ಏನೇ ನಾವು ಮಾತಾಡದೇ ಇದ್ರು, ಏನೇ ಸಂಭ್ರಮ ಇದ್ರು, ನೀವು ಹೇಳಿ ನಮ್ಮನ್ನು ಒಬ್ರಿಗೊಬ್ರು ಬಿಟ್ಟಿರಿ ಅಂದರೆ ಸಾಧ್ಯನೇ ಇಲ್ಲ. ಔಟ್ ಆಫ್ ಕ್ವೆಶ್ಚನ್. ನಮ್ಮಿಬ್ರಿಗೂ ಬಿಟ್ಟಿರೋಕ್ಕಾಗೋದೇ ಇಲ್ಲ. ಅದು ನಾವು ನನಗೆ ಇನ್ನೊಂದು ಡೌಟ್ ಇದೆ. ಅಂದ್ರೆ ನೀವು ಸ್ಟಾರ್ಟಿಂಗು ಸರ್ನ ಹೇಟ್ ಮಾಡ್ತಾ ಇದ್ರಿ, ಮದ್ವೆ ಆಗಲ್ಲ ಅಂತ ಹೇಳಿದ್ರಿ. ಹೇಟ್ ಮಾಡ್ತಾರ ಅಂದ್ರೆ ಇಷ್ಟ ಆಗಲ್ಲ ಅಂತ. ಅಲ್ಲಲ್ಲ, ನಾನು ಮದ್ವೆ ಆಗಲ್ಲ ಅಂದಿದ್ದೆ. ಸರ್ ನಿಜ ಸರ್, ಅವ್ರು ಹಂಗೆ ಹೇಳಿದ್ದು. ಯಾವ ತರ ಶರ್ಟ್ ಪ್ಯಾಂಟ್ ಹಾಕ್ತಾರೆ. ಒಂದು ರಿಕ್ವೆಸ್ಟ್ ಮೇಡಮ್, 30 ವರ್ಷ ಆದ್ಮೇಲೆ ಹೇಟ್ ಮಾಡ್ತಾ ಇದ್ರಿಂದ ಈ ತರದಿಂದ ಸರ್ ನಾನು ಶೋ ನೋಡಿದ್ದೀನಿ ಸರ್. ನಾನು ಕರೆಕ್ಟ್ ನೀವು ಹೇಳಿದ್ದು 30 ಅದಕ್ಕೆ ಕಾರಣ ಏನು ಅಂದ್ರೆ, ಪಂಡಿತ್ ನೋಡ್ಬಿಟ್ಟಿದ್ರೆ ನೀವು ನನಗೆ ಹೇಳಿದ್ರು ನನಗೆ ಒಂದು ಗೌರ್ಮೆಂಟ್ ಕೆಲಸ ಇರಲಿಲ್ಲ, ನನಗೊಂದು ಕೆಲಸ ಇರಲಿಲ್ಲ, ಒಂದು ಸಂಪಾದನೆ ಇರಲಿಲ್ಲ. ಸೊ ಹಂಗಾಗಿ ಇವ್ರ ಮನೆ ಕಡೆಯಿಂದ ಮದುವೆ ಬೇಡ, ಅವ್ರು ಬೇಡ, ವಯಸ್ಸಿನ ಅಂತರ ಇದೆ ಬೇಡ ಅಂದಿದ್ರಷ್ಟೇ. ಹೇಟ್ ಗೀಟ್ ಇಲ್ಲ, ಯಾಕಂದ್ರೆ ಅದ್ಭುತವಾದ ಕಲಾವಿದ್ರು, ಅದ್ಭುತವಾದ ಇಬ್ರು ರಂಗಭೂಮಿಯಿಂದ ಬಂದವರು. ಇವತ್ತಿಗೂ ಹೇಳ್ತೀನಿ ನಾನು, ಪಂಡಿತ್ಗಿರೋ ಅಂತ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಕ್ಯಾರೆಕ್ಟರ್ ಮತ್ತೆ ಅವ್ರಿಗಿರೋ ಅಂಥ ಒಂದು ಮನೋಭಾವ, ಆಮೇಲೆ ಒಬ್ಬರನ್ನ ನೋಡುವಂಥ ಒಂದು ದೃಷ್ಟಿಕೋನ ಎಲ್ಲ, ನಾನು ಇನ್ನೊಬ್ಬ ಮನುಷ್ಯನ ನಾನು ನೋಡೇ ಇಲ್ಲ. ನನ್ನ ಗಂಡ ಅಂತ ದೇವರಾಣೆಗೂ ಹೇಳ್ತಾ ಇಲ್ಲ, ಪಂಡಿತ್ ಅಂತ ಇನ್ನೊಬ್ಬ ಮನುಷ್ಯನ ನಾನು ನೋಡೇ ಇಲ್ಲ. ಗಂಡ ಅಂತ ದೇವರಾಣೆ ಹೇಳ್ತಾ ಇಲ್ಲ, ಗಂಡ ಅಂತ ಖಂಡಿತ ಹೇಳ್ತಾ ಇಲ್ಲ ನಾನು. ಆಸ್ ಅ ಪರ್ಸನ್, ಆಸ್ ಅವ್ರು ಯಾರೋ ನಾನು ಯಾರೋ ಆಗಿದ್ರು ಕೂಡ ಇವ್ರ ಥರ ಇರೋ ಒಂದು ಲೈಫ್ನ ನೋಡುವಂಥ ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಆ ಥರದ್ದು ನಾನು ಯಾವತ್ತೂ ಯೋಚನೆನೇ ಮಾಡಿಲ್ಲ. ಅಂಥ ಒಂದು ಅದ್ಭುತವಾದ ಮನುಷ್ಯ. ಆಮೇಲೆ ನನಗೆ ಅದು ನನಗೇನು ಗೊತ್ತಾ, ಗ್ರ್ಯಾಜುಲಿ ಬರ್ತಾ ಹೋಯ್ತು. ಮದುವೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಯಾಕೆ ಅಂತಂದರೆ ನನಗೇನೇನೋ ತುಂಬ ಐ ವಾಸ್ ವೆರಿ ಕ್ರಿಯೇಟಿವ್, ಐ ವಾಸ್ ವೆರಿ ಬ್ಯುಸಿ ಅಂತ ಹಂಚೋಗಿದೆ, ಮಲ್ಟಿ ಟ್ಯಾಲೆಂಟೆಡ್ಡು. ಸೊ ಐ ವಾಂಟೆಡ್ ಟು ಡೂ ಸೋ ಮೆನಿ ಥಿಂಗ್ಸ್, ಏನೇನೋ ಮಾಡಬೇಕು ಅನ್ನೋ ಕನಸು. ಬಟ್ ಏನಂದರೆ ಪಾಪ ಇವ್ರಿಗೆ ಮದುವೆ ಏಜ್ ಬಂದ್ಬಿಟ್ಟು, ನಾನಿನ್ನು 18 ವರ್ಷ 19 ವರ್ಷ, ಮದುವೆ ಆದಾಗ 19 ವರ್ಷ. ಚೈಲ್ಡ್ ಮ್ಯಾರೇಜ್ ತೊಟ್ಲು ಕಳ್ಳ ಅಂತ ಕರೀತದೆ ಇವ್ರನ್ನ. ತೊಟ್ಲಲ್ಲಿರೋ ಮಗುನ್ ಕದ್ಬಿಟ್ಟಿಯಲ್ಲೋ. ಯಾರು ಅರುಂಧತಿನಾಗ್, ಕರೆಕ್ಟ್ ಅಲ್ಲ, ಅರುಂಧತಿನಾಗ್ ಹೇಳೋರು. ಸೊ ಹಾಗಾಗಿ ಐ ಡೋಂಟ್ ನೋ, ದಟ್ ಇಸ್ ದ ಸೀಕ್ರೆಟ್ ಆಫ್ ಅ ಮ್ಯಾರೇಜ್. ಅಂದ್ರೆ ನೀವು ಫ್ರೆಂಡ್ಸ್ ಆಗಿದ್ದವರು ಲವರ್ಸ್ ಆದ್ರಿ, ನಮ್ಮ ಸೋಲ್ಮೇಟ್ ಇವ್ರೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಾವ್ ಫ್ರೆಂಡ್ಸ್ ಆಗಿರ್ಲಿಲ್ಲ. ನಾ ಆಕ್ಚುಲಿ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ ಅಂತ ಜಯನಗರ್ 4th ಬ್ಲಾಕ್ ನಲ್ಲಿ ಬ್ರೇಕ್ ಹೊಡೆದಿದ್ದು ಇವತ್ತಿಗೂ ಕ್ರೇಜ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬ್ರೇಕ್ ಆಗಿದ್ದು ಅಂತ. ನನಗೆ ಇದೊಂದು ಅಭ್ಯಾಸ ಚಿಕ್ಕ ವಯಸ್ಸು, ನಾನು ಬಂದಾಗ 16 ವರ್ಷ ನಂಗೆ ಇಂಡಸ್ಟ್ರಿ. ಸೊ ನಾವ್ ಅವಾಗ್ಲಿಂದಾನು ಎಲ್ರು ಅಣ್ಣ ಅಕ್ಕ ಅಂತ ಹೇಳ್ಕೊಂಡೇ ಇದ್ದಿದ್ದಲ್ವಾ ಕೆಲಸ ಮಾಡುವಾಗ. ಸೊ ಇವ್ರ ಜೊತೆನೂ ಕೆಲಸ ಮಾಡಿದಾಗ ನಾನು ಹಂಗೆ ಅಣ್ಣ ಅಂತ ಕರಿಬೋದಾ, ನಿಮ್ಮನ್ನ ನೋಡಿದ್ರೆ ನಂಗೆ ಹಂಗ ಅನ್ಸ್ತಿದೆ. ಕಷ್ಟಪಟ್ಟು ಒಂದ್ ವಾರ ಒಳ್ಳೊಳ್ಳೆ ಡೈಲಾಗ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ಇನ್ನೇನ್ ತರ್ತಾ ಇದೀನಿ ಸಿನಿಮಾ ಕ್ಲೈಮ್ಯಾಕ್ಸ್ ಗೆ ಅಣ್ಣ ಅಂದ್ಬಿಡೋದ. ಅಯ್ಯಪ್ಪ, ಸದ್ಯ ಜಸ್ಟ್ ಮಿಸ್ ಆಯ್ತು. ಬಟ್ ಎಸ್, ಅಂದ್ರೆ ನಾವು ತುಂಬಾ ಸಮಯ ಕೊಡ್ಲಿಲ್ಲ ಇಬ್ಬರಿಗೂ. ಒಂದು ರಿಲೇಶನ್ಶಿಪ್ ಬೇಡ ಅಂತಾನೆ ಇದ್ವಿ. ನಮ್ಗೆ ಹಿಂದೆ ಆದಂತ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ನಮ್ಗೆ ಆವಾಗ ತಾನೇ ಕೆಲವು ತಿಂಗಳ ಹಿಂದೆ ಅಥವಾ ವರ್ಷದ ಹಿಂದೆ ಬ್ರೇಕಪ್ಸ್ ಆಗಿತ್ತು. ಸೊ ಇಬ್ರು ಡಿಸೈಡ್ ಮಾಡಿದ್ವಿ ಮಾತಾಡುವಾಗ ಹಿಂಗೆ ಕಾನ್ವರ್ಸೇಷನ್ ಅಲ್ಲಿ, ನಾವಿನ್ ರಿಲೇಶನ್ಶಿಪ್ಗೆ ಇಳಿಯಲ್ಲ ಅಥವಾ ಮದ್ವೆನೇ ಆಗಲ್ಲ ಅನ್ನೋ ಒಂದು ಥಾಟ್ ನಂದು. ಯಾಕೆಂದ್ರೆ ನಾನು ನೋಡಿರುವಂಥ ಮನೇಲಿ ಮೇಲ್ ಫಿಗರ್ಸ್ ಏನಿದ್ದಾರೆ, ಇಟ್ ವಾಸ್ ನಾಟ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ನಮ್ಮ ಮನೆಯಲ್ಲಿ ಮದುವೆ ಆಗದೆ ಇರೋದೇ ಒಳ್ಳೇದು ಅನ್ನೋದು ಒಂದು ಥಾಟ್ ನನ್ನಲ್ಲಿತ್ತು. ಬಟ್ ನನಗೆ ಸುದರ್ಶನ್ನ ನೋಡಿದಾಗ ಹಿಂಗಿರಕ್ ಸಾಧ್ಯ, ಒಬ್ಬ ಗಂಡ್ಸಾಗಿ ಹಿಂಗಿರಕ್ ಸಾಧ್ಯ ಅನ್ನೋ ರೀತಿ. ಇಲ್ಲ ದಿಸ್ ಇಸ್ ಟ್ರೂ. ಇದನ್ನ ನಾನು ಹಲವಾರು ಕಡೆ ಹೇಳಿದೀನಿ ಕೂಡ, ಅವ್ರಿಗೂ ಗೊತ್ತು ಇದು. ಅಂಡ್ ಸುನುಮಾ ಹೇಳುವಾಗ ನಾನು ಐ ರಿಯಲಿ ಅಗ್ರಿ ವಿತ್ ಇಟ್. ಆಯ್ತಾ, ಅವರು ಹೇಳ್ದಂಗೆನೆ ಪ್ರೀತಿ ಇರೋ ಜಾಗದಲ್ಲಿ ಮಗು ರೀತಿನೇ ನೋಡ್ಕೊಳ್ತಾರೆ.
ಅವ್ರಿಗೆ ಅದು ಮನ್ಸಿಂದ ಬರತ್ತೆ. ನಾವು ಹೇಳ್ಕೊಟ್ಟು ನನ್ನನ್ನು ಹಿಂಗೆ ಟ್ರೀಟ್ ಮಾಡು ಅಂತ ನಾವು ಕೇಳಬೇಕಾಗಿಲ್ಲ ಅಥವಾ ಹೇಳ್ಕೊಡ್ಬೇಕಾಗ್ಲಿಲ್ಲ. ಅವ್ರು ನನ್ನನ್ನು ಅವಾಗ್ಲಿಂದಾನು ಅಷ್ಟೇನೆ, ನಾನು ಐ ಆಮ್ ಆಲ್ಸೋ ಯಂಗರ್ ದೆನ್ ಹಿಮ್ ಆಯ್ತಾ. ಸೊ ನಾ ಅದಕ್ಕೆ ಫಸ್ಟ್ ಬಂದಾಗ್ಲೇ ಹೇಳಿದೆ ಕೊಟ್ರು ಅದೇ ಯಂಗರ್ ಅಂದ್ಬಿಟ್ಟು. ಬಟ್ ಹಿ ಆಲ್ಸೋ ಲುಕ್ಸ್ ವೆರಿ ಯಂಗ್. ಸೊ ಅವಾಗ್ಲಿಂದಾನು ಈಗಲೂ ಯಂಗ ಕಾಣಿಸ್ತಾರೆ ಐ ಲೈಕ್ ದಿಸ್. ಮೇಡಮ್ ಇವಾಗ್ಲೂ ಯಂಗ ಕಾಣಿಸ್ತಾರೆ. ಅದೇ ಹೇಳಿದ್ದು, ಹಿ ಆಲ್ಸೋ ಲುಕ್ಸ್ ವೆರಿ ಅಂದ್ರೆ ನಿಮ್ ಪ್ರಕಾರ ಮುಂಚೆ ಹೆಂಗ್ ಹೋಯ್ದ್ರ? ಅದೇ ನೋಡಿ ಯಂಗ್ ಅಂತ ಹೇಳ್ದೆ ಸರ್, ಮುಂಚೆ ಗೊತ್ತಿಲ್ಲ ನನಗೆ. ಅಲ್ಲ ಇವಾಗ್ಲೂ ಯಂಗೆ ತುಂಬಾ. ಬಟ್ ಇದು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾವ್ ಯಾರು ಹೇಳ್ಕೊಟ್ಟು ಬರಲ್ಲ. ಅದು ಪ್ರೀತಿಲಿ ಅದು ಐ ಥಿಂಕ್ ಎವ್ರಿ ಡೇ ಜೊತೆಗಿದ್ದು ಅಥವಾ ಅದ್ ಹಂಗೆ ಆಗತ್ತೆ ಅನ್ಸುತ್ತೆ. ಸುನಮ್ಮ ಹೇಳ್ದಂಗೆ ನಾವು ವೇಟ್ ಮಾಡ್ತಿರ್ತೀವಿ, ನಮ್ಗೆ ಶೂಟಿಂಗ್ ಸೆಟ್ ಎಲ್ಲ ಬೈತಾರೆ. ಏನ್ ಗೊತ್ತಾ, ಯಾರ್ ಏನ್ ಹೇಳ್ಬೇಕು ಮನೇಲಿ ಇವ್ರೇ ಹೋಗಿ ಹೇಳ್ತಾರೆ, ಎಲ್ಲಾ ಹೇಳ್ಬಿಡ್ತಾರೆ. ನೀವ್ ಇಲ್ಲಿ ಹೊರಗಡೆ ಐಸ್ ಕ್ರೀಮ್ ತಿಂದ್ವಿ, ಇದ್ ತಿಂದ್ವಿ, ಅದ್ ಎಲ್ಲಾ ಹೋಗಿ ಹೇಳ್ಬಿಡ್ತಾರೆ. ಬಾಡಿ ನೋಡ್ಬೇಕು ಸಖತ್ತಾಗಿದೆ ಅಂತಾಳೆ. ಯಾ ಐ ಶೇರ್ ಎವ್ರಿಥಿಂಗ್. ಐ ಥಿಂಕ್ ಮ್ಯಾರೇಜ್ ಅಲ್ಲಿ ಇದು ಒಂದು ಬಾಂಡಿಂಗ್ ಇರಬೇಕು. ಕ್ಲಿಷೆ ಇದೆ. ಯಾಕಂದ್ರೆ ಹೆಣ್ಮಕ್ಳು ಎಸ್ಪೆಷಲಿ ನಾನು ಸಂಗೀತ ಆಕ್ಟ್ರೆಸ್ ಆಗಿರೋದ್ರಿಂದ ನಾವು ಒಂದ್ ಕಾಲದಲ್ಲಿ ಯಂಗ್ ಆಗಿ ಇದ್ದಿದ್ರಿಂದ ನಾವು ಆಚೆ ಹೋದಾಗ ಗಂಡಸರು ಇದು ಸಂಶಯ ಪಡೋದು ಸಹಜ. ನನ್ನ ಹೆಂಡತಿ ಬ್ಯೂಟಿಫುಲ್ ಆಗಿದ್ದಾಳೆ, ಎಲ್ಲ ಆಚೆ ಹೋದ್ಲು, ಯಾರೋ ನೋಡ್ತಾರೆ, ಯಾರೋ ಲೈನ್ ಹೊಡಿತಾರೆ ಅಥವಾ ಯಾರೋ ಡೇಟ್ ಕರೀತಾರೆ, ವಾಟ್ ಎವರ್ ಯು ನೋ ದ ಲ್ಯಾಂಗ್ವೇಜ್, ಅದು ಗೊತ್ತು. ಆಮೇಲೆ ನಮ್ಗೆ ಏನ್ ಗೊತ್ತಾ, ಪಂಡಿತ್ ಡೈಲಾಗ್ ಕೇಳ್ಬೇಕು ನೀವು. ಯಾರೋ ಹಿಂಗೆ ರೇಗಿಸ್ತಾ ಇದ್ರಂತೆ ಪಂಡಿತ್ನ, ಏನೋ ಕಲಾವಿದರ ಹೆಸರು ಬೇಡ, ಸರಿ ಆಯ್ತಾ, ಹೇಳಿ ಮೇಡಮ್, ಹೇಳಿ ಹೇಳಿ. ಅಲ್ಲ ಯಾರೋ ರೇಗಿಸ್ತಾ ಇದ್ರಂತೆ ಪಂಡಿತ್, ಏನೋ ಅಂತ, ಪಂಡಿತ್ ಸಮಕಾಲೀನವರು, ಏನೋ ಮಾವಿನ ಏನದು, ಏನ್ ಹುಳಿ, ಏನದು ಏನೋ ಅಂದೆ, ಯಾಕೆ ನಾನ್ ಸಿಕ್ಲಿಲ್ಲ ಅಂತನಾ? ಇದು ನರಿಗೆ ದ್ರಾಕ್ಷಿ ಎಲ್ಲ ಹುಳಿ ಇದ್ದಂಗೆ ಏನ್? ಇಲ್ಲಮ್ಮ ನನ್ನ ಹೆಂಡತಿ ಹಲಸಿನಣ್ಣು. ಅಲ್ಲ ಹಿಂಗೆ ಹೇಳಿಲ್ಲ ನೀವು ನನ್ಗೆ. ಆಯ್ತು, ಇವ್ರು ಏನಂದ್ರೆ ಹೋಗೆ ನನ್ನ ಹತ್ರ ಹಲಸಿನಣ್ಣು ಇರುವಾಗ ಯಾವನೇ ದ್ರಾಕ್ಷಿ ಕೊಡ್ತಾರೆ. So we are getting everything from the house. Correct. So why do we want? ಆಮೇಲೆ ಗೊತ್ತಾ, ಅದೆಲ್ಲ ರಿಸ್ಕ್ ಫ್ಯಾಕ್ಟರ್ ಅಗೇನ್ ಎಂಡ್ ಆಫ್ ದ ಡೇ. How much risk you putting in? First of all, ಮೊದಲು ಮನೆಯಲ್ಲಿ ಸುಳ್ಳು ಹೇಳ್ತಾ ಇದ್ದೀವಿ, ಮುಸಡಿಲ್ ಗೊತ್ತಾಗ್ಬಿಡುತ್ತೆ ಸುಳ್ಳು ಹೇಳ್ತಾ ಇದೀವಿ ಅಂತ. ಆಮೇಲೆ ಅದನ್ನ ಮುಚ್ಚಾಕಕ್ಕೆ ಇನ್ನೇನೋ ಒಂದ್ ಕತೆ ಹೊಡಿಬೇಕು, ಅಲ್ಲೆಲ್ಲೋ ಆಚೆ ಹೋಗಕ್ಕೆ ಇಲ್ಲೆಲ್ಲೋ ಪ್ಯಾಚ್ ವರ್ಕ್, ಅದನ್ನೆಲ್ಲ ನೆನ್ಪಿಟ್ಕೋಬೇಕಲ್ಲ. ಇದೆಲ್ಲ ಯಾರಿಗ್ ಬೇಕು ಈ ತಲೆನೋವೆಲ್ಲ? ಇಲ್ಲೇ ನಾವು ಮಜಾ ಹೊಡಿ, ಇಲ್ಲೇ ಮಜಾ, ನಮ್ ಟೈಮ್ ಸಿಕ್ತಲ್ಲ ಮಜಾ ಹೊಡಿಯಕ್ಕೆ, ಅದನ್ನೇ ಬೇಜಾರ್ ಮಾಡ್ಕೊತಾ ಇದೀವಿ. ಇನ್ ಬೇರೆ ಎಲ್ಲೋ ಹೋಗಿ ಕಾಂಪ್ಲಿಕೇಶನ್ಸ್ ಯಾಕೆ ಮಾಡ್ಕೋಬೇಕು? ನಮ್ ಆಕ್ಚುಲಿ ಹಸ್ಬೆಂಡ್ ವೈಫ್ ಮಧ್ಯೆ ನಡೆಯೋಷ್ಟು ಗಾಸಿಪ್ಪು, ಅದ್ರ ಮಧ್ಯೆ ನಡೆಯೋಷ್ಟು ಆ ಸೀಕ್ರೆಟ್ ಟಾಕ್ಸ್, ಇಡೀ ಜಗತ್ತಲ್ಲಿ ಏನೇನ್ ನಡೆದಿರತ್ತೆ ಹಸ್ಬೆಂಡ್ ವೈಫ್ ಗೊತ್ತಿರುತ್ತೆ. ಬೇರೆಯವ್ರ ಹತ್ರ ಪ್ರಾಬಬ್ಲಿ ಮನೇಲಿ ಹೇಳ್ಬೇಡ ಅಂತ ಹೇಳಿರ್ತಾರಲ್ಲ. ಅಲ್ಲ ಇವಾಗ ನೀವ್ ಹೇಳ್ದಂಗೆ ಬಹುಶಃ ಅಲ್ಲಿ ಸಿಗ್ತಾ ಇಲ್ಲ, ಇಲ್ಲೇನೋ ನನ್ ಗಂಡ ನನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಅವನು ನನ್ನ ಇದು ಕಲೆಗೆ ಬೆಲೆ ಕೊಡ್ತಾ ಇಲ್ಲ, ನನ್ನ ಆರ್ಟ್ಗೆ ಅವ್ನು ವ್ಯಾಲ್ಯೂ ಕೊಡ್ತಾ ಇಲ್ಲ, ಒಂಥರ ಇರ್ತಾರೆ, ಆ ಥರ ಅಬ್ಯೂಸಿವ್ ಗಂಡಂದ್ರು ಇರ್ತಾರೆ, ಅಬ್ಯೂಸಿವ್ ಲೇಡೀಸ್ ಇರ್ತಾರೆ. ಅಂಥ ಟೈಮಲ್ಲಿ ಏನು ಗೊತ್ತಾ, ಏನು ಮಾಡೋಕ್ಕಾಗಲ್ಲ, ಅಂಥ ಹೆಣ್ಣು ಹೊರಗಡೆ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಅದ್ ನನ್ ತಪ್ಪು ಅಂತ ದೇವರಿಗೂ ಹೇಳಲ್ಲ. ಸೊ ಇಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಅನ್ನೋವಾಗ್ಲೇ ನೀವು ಈಗ ಮನೆಯಲ್ಲಿ ನಾವು ಅಡ್ಗೆ ಮಾಡಿಲ್ಲ ಅಂತ ತಾನೇ ಸ್ವಿಗ್ಗಿ ಝೊಮ್ಯಾಟೊ ತರಿಸ್ತೀವಿ. ಈಗ ಮನೇಲೇ ಮಾಡ್ಬಿಟ್ರೆ ವೈ ಡು ಯು ವಾಂಟ್ ಪಾರ್ಸಲ್ ಫ್ರಮ್ ಔಟ್ ಸೈಡ್? ಒಂದೊಂದ್ಸಲ ಹೊರಗಡೆ ತಿನ್ಬೇಕು ಅನ್ಸುತ್ತಲ್ಲ. ಅದೇ ಆ ತಿಂದಾಗ ಎಷ್ಟು ಕಾನ್ಸಿಕ್ವೆನ್ಸಸ್ ಇದೆ, ಅದು ಆ ಸ್ಟ್ರೆಸ್ ಯಾಕೆ? ಎಕ್ಸಾಕ್ಟ್ಲಿ, ರಿಲೇಶನ್ಶಿಪ್ why do you need that stress ಎಕ್ಸಾಕ್ಟ್ಲಿ when you are getting everything at home? ಬೇರೆ ತರನೇ ಅರ್ಥ ಮಾಡ್ಕೋಬೋದಲ್ಲ. ಹೊರಗಡೆ ತಿನ್ಬೇಕು ಅನ್ಸುತ್ತೆ, ಅದನ್ನ ಮನೆಗೆ ತಗೊಂಡ್ಬಂತೀನಿ. ಹೌದಲ್ವಾ? ಮನೆಗೆ ಆರ್ಡರ್ ನಾನಿಲ್ಲಪ್ಪ ಈ ಆಟದಲ್ಲಿ. ನೀವೇನೋ ಮಾತಾಡ್ಕೊಳ್ಳಿ. ಅಯ್ಯೋ, ಒಂದು ಬರೀ ಗಂಡಸರು ಇಂಟರ್ವ್ಯೂ ಮಾಡಿ. ಖಂಡಿತ ಪಾಪ ಅವ್ರದ್ದು ಕಷ್ಟ ಕೇಳೋಣ ಅಷ್ಟೇ, ಏನಿಲ್ಲ. ನಮ್ಗೆಲ್ಲಿ ಏನು ಸಿಗಲ್ವೋ ಬೇರೆ ಕಡೆ ಅದನ್ನ ಬಯಸುವಂತ ಮನೋಭಾವ ಬೆಳೆಯತ್ತೆ. ಅದು ಅಲ್ಲಿ ರಿಸ್ಕ್ ಆದ್ರೂ ಪರವಾಗಿಲ್ಲ, ಲೆಟ್ ಅಸ್ ಟೇಕ್ ದಿಸ್ ರಿಸ್ಕ್ ಫಾರ್ ಸಮ್ ಸ್ಮಾಲ್ ಪ್ರೆಷರ್ ಅಂತ ಮಾಡ್ಬಿಡ್ತೀವಿ. ಬಟ್ ಕೆಲವೊಬ್ಬರಿಗೆ ಥ್ರಿಲ್ಲು ಇರುತ್ತೆ, ಅಂದ್ರೆ ಹೊರಗಡೆ ಮಾಡ್ಬೇಕು ಅನ್ನೋ ಥ್ರಿಲ್ ಇರುತ್ತೆ. ನಾವ್ ಏನನ್ನ ಅಂತ ಹೇಳ್ತಿಲ್ಲ, ಯಾಕಂದ್ರೆ ಫ್ಯಾಮಿಲಿ ಶೋ ಆಗಿರೋದ್ರಿಂದ ಇದನ್ನೆಲ್ಲ ಪ್ರಮೋಟ್ ಮಾಡ್ತಾರೆ ಅಂತ ಹೇಳೋದ್ ಬೇಡ ಅಂತ. ಬಟ್ ಅದನ್ನ ನಾವ್ ಯಾರು ತಪ್ಪು ಅಂತ ಹೇಳ್ತಿಲ್ಲ ಅಥವಾ ಅದು ಸರಿ ಅಂತಾನು ಹೇಳ್ತಿಲ್ಲ, ಅದು ಅವ್ರವ್ರ ಪರ್ಸನಲ್ ಚಾಯ್ಸ್. ಎಲ್ಲೋ ಒಂದ್ ತರದಲ್ಲಿ ಅದು ತಪ್ಪು. ಯಾಕೆಂದ್ರೆ ಅಗೇನ್ ಇಟ್ಸ್ ಸರಿ ಅಂತ ಹೇಳೋದಿಲ್ಲ, ನಾನು ಒಪ್ಪೋದೇ ಇಲ್ಲ. ಸರಿ ಅಲ್ಲ ಅದು ತಪ್ಪೇ. ಯಾ ಅಂದ್ರೆ ಇಟ್ ಇಸ್ ದೇರ್ ಪರ್ಸನಲ್ ಚಾಯ್ಸ್ ಅಂತ. ಅಲ್ಲ ಮೇಡಮ್,
ನಮ್ಮ ಜೀವನದ ಅರ್ಧ ಭಾಗದಲ್ಲಿ ಎಲ್ಲಿಂದಲೋ ಎಲ್ಲೋ ಇದ್ದೆ ನೀನು, ಎಲ್ಲಿಂದಲೋ ಬಂದೆ, ನನ್ನ ಮನೆಯ ಬಾಗಿಲಿಗೆ ಹಸಿರು ತೋರಣವಾದೆ, ಇಷ್ಟೆಲ್ಲ ಕಟ್ಕೊಂಡು ನಂಬಿ ಇದ್ದಾಗ ಮತ್ತೆ ಇನ್ನೊಬ್ರ ಜೊತೆ ಹೋಗೋದು ಅಂತಂದ್ರೆ ಅದಕ್ಕೊಂದು ಮೀನಿಂಗ್ ನನ್ ಇವ್ರಿಗೆ ಮಾಡೋ ಮೋಸ ಅಲ್ಲ, ನನಗೆ ನಾನೇ ಮಾಡ್ಕೊಳ್ಳೋ ಮೋಸ ಅದು. ಕರೆಕ್ಟ್. ಸೊ ಹಂಗಾಗಿ ಅದು ತಪ್ಪೇ. ಆಮೇಲೆ ನನ್ನ ಸಜೆಷನ್ ಏನಂದ್ರೆ ಎಲ್ಲ ಕಪಲ್ಸ್ ಅನ್ನೋದಕ್ಕಿಂತ ಯಾರು ರಿಲೇಶನ್ಶಿಪ್ ಅಲ್ಲಿ ಇದೀರೋ ಅವ್ರಿಗೆ ನಾನು ಹೇಳೋದು ಏನು ಅಂದ್ರೆ ಇಡೀ ಪ್ರಪಂಚ ನಡೆಯೋದೇ ಸ್ವಾರ್ಥದ ಮೇಲೆ. ಸ್ವಾರ್ಥ ಇಲ್ಲದೆ ಯಾರು ಏನು ನಾ ಎಲ್ಲರೂ ಸ್ವಾರ್ಥಿಗಳೇ ಆಯ್ತಾ. ಅದ್ರದ್ದು ಏನು ಬೌಂಡ್ರೀಸ್ ಅನ್ನೋದು ನಾವು ತಿಳ್ಕೊಬೇಕೇ ಹೊರತು ಈಗ ನನಗೆ ನಾನು ಅಡುಗೆ ಚೆನ್ನಾಗಿ ಮಾಡಿ ಹಾಕಿದ್ರೆ ಪಂಡಿತ್ ಸಖತ್ತಾಗಿತ್ತು ಕಡೆ ಅಂತ ಅದು ಸ್ವಾರ್ಥನೇ. ಅವರಿಂದ ನಾನು ಒಂದು ಸ್ಮಾಲ್ ಎಕ್ಸ್ಪೆಕ್ಟೇಷನ್ ಏನು ಅವ್ರು ನನಗೆ ಹೊಗಳ್ತಾರೆ ಅದು ಸ್ವಾರ್ಥನೇ. ಅದು ಒಳ್ಳೆ ಸ್ವಾರ್ಥ. ಆ ಒಳ್ಳೆ ಸ್ವಾರ್ಥದಲ್ಲಿ ನಾವೆಲ್ಲರೂ ಬದುಕಬೇಕು. ಆಮೇಲೆ ಟ್ರೈ ಟು ರೆಕಗ್ನೈಸ್ ಈಚ್ ಅದರ್ಸ್ ಟ್ಯಾಲೆಂಟ್ ಆ್ಯಂಡ್ ಸ್ಯಾಕ್ರಿಫೈಸಸ್. ಅವರ ತ್ಯಾಗಗಳನ್ನು ನಾವು ರೆಕಗ್ನೈಸ್ ಮಾಡ್ತಿದ್ದಂಗೆ ಡೆಫಿನೆಟ್ಲಿ ಏನು ಗೊತ್ತಾ ನಿಮಗೆ ಆ ಎಕ್ಸ್ಟ್ರಾ ಮ್ಯಾರಿಟಲ್ಲು ಎಕ್ಸ್ಟ್ರಾ ವಾಟ್ ಎವರ್ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್ ಅದೆಲ್ಲ ಬೇಕಾಗೇ ಇಲ್ಲ ಅನ್ಸುತ್ತೆ. ನೀವು ಸಂಗೀತ ಒಂದಿನ ಅಡುಗೆ ಸಖತ್ತಾಗಿತ್ತು ಕಣೆ ಅಂದ್ಬಿಟ್ರೆ ನಾಳೆ 10 ಥರ ಮಾಡಿಟ್ಬಿಡ್ತಾಳೆ ಅವಳು. ಅಷ್ಟೇ ಬೇಕಾಗಿರೋದು. ಏನ್ ಇನ್ ಚಿನ್ನ ಚೇಂಜ್ ಕೊಡ್ಬೇಕಾಗಿಲ್ಲ ಅಥವಾ ಕರ್ಕೊಂಡೋಗಿ ಸ್ವಿಟ್ಜರ್ಲೆಂಡ್ ಟ್ರಿಪ್ ಬೇಕಾಗಿಲ್ಲ. ಒಂದು ಹೊಗಳಿಕೆ, ಒಂದು ಪ್ರೀತಿ, ಒನ್ ಹಗ್, ಒನ್ ಕಿಸ್, ಒನ್ ಸ್ವೀಟ್ ಟಾಕ್, ಆ ಒಂದು ಬಂದ್ಬಿಟ್ರೆ ಬಾಂಡಿಂಗ್ ಬಂದ್ಬಿಟ್ರೆ ನಿಮ್ಗೆ ಏನೂ ಬೇಕಾಗಿಲ್ಲ. ಪಾದನೂ ತೊಳಿತಾರೆ, ಆ ಪಾದ ತೊಳೆದಿರೋ ನೀರು ಕುಡಿತಾರೆ. ಇದಕ್ಕಿಂತ ಮೀರಿ ಇನ್ನೇನು ಇಲ್ಲ. ಈಗ ಮದುವೆ ಆಗ್ಬೇಕು ಅಂತ ಅನ್ಕೊಂಡವರಿಗೆ, ಜೊತೆಗೆ ಮದುವೆಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋರಿಗೆ ಏನ್ ಹೇಳ್ತೀರಾ ಕೊನೆಯದಾಗಿ? ಐ ಥಿಂಕ್ ಸುದರ್ಶನ್ ಮಾತಾಡಿದ್ರೆ. ಅಯ್ಯೋ ಸರ್ಪ್ರೈಸ್ ಓಕೆ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ ಅಂತಂದಿದ ತಕ್ಷಣ ಪ್ರಾಬ್ಲಮ್ಸ್ ಆ್ಯಕ್ಚುಲಿ ಸಬ್ಜೆಕ್ಟಿವ್. ಅದು ಅಂದರೆ ನನಗೆ ತುಂಬ ಚಿಕ್ಕ ಪ್ರಾಬ್ಲಮ್ ಅನ್ನೋದು ಇನ್ನೊಬ್ರಿಗೆ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರ್ಬೋದು. ಸೊ ಇದು ನಿಮ್ಮ ಸಬ್ಜೆಕ್ಟಿವ್ ಆಗಿ ಇದನ್ನು ಡೀಲ್ ಮಾಡ್ಕೊಳ್ತಾ ಹೋಗಬೇಕು ರಿಲೇಷನ್ಶಿಪ್ನಲ್ಲಿ. ಇವಾಗ ನಿಮ್ಮ ಪ್ರಾಬ್ಲಮ್ಮು ನಿಮ್ಮ ಒಂದು ಇಂಡಿವಿಜುವಾಲಿಟಿನ ಅಥವಾ ನಿಮ್ಮದು ಒಂದು ಪೀಸ್ ಆಫ್ ಮೈಂಡ್ನ ಅದು ಹಾಳು ಮಾಡ್ತಿದೆ ಅಂತಂದರೆ ಇಟ್ ಈಸ್ ಬೆಟರ್ ಯು ಮೂವ್ ಅವೇ ಫ್ರಮ್ ದ ಪ್ರಾಬ್ಲಮ್. ಬಟ್ ಅದನ್ನು ಒಂದು ಸ್ವಲ್ಪ ಅಸೆಸ್ ಮಾಡಬೇಕು. ಕ್ಯಾನ್ ಐ ಸಾಲ್ವ್ ದಿಸ್ ಪ್ರಾಬ್ಲಮ್? ಅದಕ್ಕೆ ನಿಮಗೆ ಅಟ್ಲೀಸ್ಟ್ ಒಂದು 5 ಸೊಲ್ಯೂಷನ್ಸ್ ಥರ ಸಿಗಬೇಕು. ಓಕೆ, ಈ ಥರ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ ಅಂತ ಮೇ ಬಿ ಟ್ರೈ ಮಾಡಬೇಕು ಅಷ್ಟೇ. ಆ 5 ಸೊಲ್ಯೂಷನ್ ಆದಮೇಲೆ ಜಾಸ್ತಿ ಪುಷ್ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಆ ಪ್ರಾಬ್ಲಮ್ ಅವಾಗ ಅದು ನಿಮ್ಮ ಪ್ರಾಬ್ಲಮ್. ರಿಲೇಶನ್ಶಿಪ್ ಇಟ್ ಇಸ್ ನಾಟ್ ಅಟ್ ಆಲ್ ಗುಡ್. ಅದು ಇಬ್ಬರಿಗೂ ಟಾಕ್ಸಿಕ್ಕೇನೆ. ಇವಾಗ ನಾನು ಫೋರ್ಸ್ ಮಾಡಿ ಇವ್ರನ್ನ ಪ್ರೀತಿ ಮಾಡು ನನ್ನನ್ನ ಅಂತ ಇರಿಸಿ ಕಟ್ ಹಾಕಿ ಹಿಡ್ಕೊಳಕ್ ಆಗಲ್ಲ. ಅವರು ಹಂಗೇನೆ. ನನಗೊಂದು ಇಷ್ಟು ಹೇಳ್ಬೋದು, ನನ್ಗೆ ನಿನ್ನನ್ನು ಕಂಡ್ರೆ ಇಷ್ಟ ಅಂತ ಹೇಳ್ಬೋದು, ಜೊತೆಗಿರ್ಬೇಕು ಅಂತ ಅವ್ರ ಮನ್ಸಲ್ಲಿರೋದು ನನ್ನನ್ನು ಹೇಳ್ಕೊಳ್ಬೋದು. ಅದು ಇಬ್ಬರಿಗೂ ಸೇಮ್ ಇತ್ತು ಅಂದ್ರೆ ಮಾತ್ರ ಜೊತೆಗಿರೋದು ತುಂಬಾ ಉತ್ತಮ. ಇಲ್ವಾ ಅದು ಒಂದು ಕಡೆಯಿಂದ ಬರ್ತಿದೆ, ನನಗೆ ಅದನ್ನ ಐ ಕ್ಯಾನ್ ನಾಟ್ ಮ್ಯಾಚ್ ವಿತ್ ಇಟ್ ಅಂದಾಗ ನಾನು ಗೋಯಿಂಗ್ ಬ್ಯಾಕ್ ಆರ್ ಸ್ಟೆಪ್ಪಿಂಗ್ ಅವೇ ಇಸ್ ಆಲ್ವೇಸ್ ಬೆಟರ್. ಓಕೆ, ನೀವೇನು ಹೇಳ್ತೀರಾ ಸರ್? ಮದುವೆ ಆಗಬೇಕಾಗಿರೋರಿಗೆ ಎಸ್, ಮನೆಯಲ್ಲಿ ನೋಡಿ ಮದುವೆ ಮಾಡ್ಕೋತಿರೋ, ಲವ್ ಮಾಡಿ ಮದುವೆ ಮಾಡ್ಕೋತಿರೋ ಅದು ಬೇರೆ. ಮದುವೆ ಆದಮೇಲೆ ದಯವಿಟ್ಟು ಒಬ್ರಿಗೊಬ್ರು ಟೈಮ್ ಕೊಡೋಕ್ಕೆ ನೋಡಿ. ನಿರ್ಧಾರ ಒಬ್ಬರೇ ತೊಗೋಬೇಡಿ. ನಾವು ಮನೆಗೆ ಒಂದು TV ತರಬೇಕು, ಓನಿಡಾ ಥರದ ಇನ್ಯಾವ ಥರದ್ದು ಅಂತ ಇಬ್ಬರು ಚರ್ಚೆ ಮಾಡ್ತಾನೆ. ತಂದ ಮೇಲೆ ನಾನು ತಂದಿದ್ದೆ ಕರೆಕ್ಟು, ನಾನು ಮಾಡಿದ್ದೆ ಸರಿ ಅಂದಾಗ ಮಾತ್ರ ಅಲ್ಲಿ ಒಂಚೂರು ಗ್ಯಾಪ್ ಶುರುವಾಗ್ತಾ ಹೋಗುತ್ತೆ. ಇಂಥದ್ದು ಒಂದು 4-5 ಆಯಿತು ಅಂದರೆ ಇಷ್ಟು ಅಂತರ ಆಗುತ್ತೆ, ಮತ್ತು ರೈಲ್ವೆ ಟ್ರ್ಯಾಕ್ ಥರ ಆಗ್ಬಿಡ್ತೀವಿ, ಮತ್ತು ಸೇರ್ಸೋಕ್ಕಾಗದೇ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ನಾನು ಆ ಜಾಗದಲ್ಲಿ ನಿಂತ್ಕೊಂಡ್ರೆ ಏನು ತೀರ್ಮಾನ ತೊಗೋತಿದ್ದೆ, ಸರಿನಾ ತಪ್ಪ? ನಾನು ಈ ತೀರ್ಮಾನ ತೊಗೊಂಡ್ರೆ ಅವ್ರಿಗೇನು ಹರ್ಟ್ ಆಗುತ್ತಾ, ಬೇಸರ ಆಗುತ್ತಾ, ಖುಷಿ ಆಗುತ್ತಾ? ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಸಮಸ್ಯೆಗಳು ಖಂಡಿತವಾಗಿ ಉದ್ಭವಿಸೋದೇ ಇಲ್ಲ. ಮೊದಲಿಗೆ ತಾಳ್ಮೆ ಇರಬೇಕು. ಇಷ್ಟೆಲ್ಲ ಇವ್ರ ಸಜೆಷನ್ಸ್ ಎಲ್ಲ ತಗೊಂಡ್ಬಿಟ್ರೆ ಬಹುಶಃ ನಾವೆಲ್ಲ ಸ್ವರ್ಗದಂಥ ಒಂದು ಇರ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಇದೇ ಗಲಭೆಗಳೇ ಇರ್ತಾರಲ್ಲ ಅಲ್ವಾ? ಆದರೆ ಹಾಗಲ್ಲ, ಪ್ರಪಂಚನೇ ಬೇರೆ ಥರ ಇದೆ. ಸೊ ಓಕೆ, ಇವ್ರದ್ದೆಲ್ಲ ಸಜೆಷನ್ ಬಂದಿತ್ತು. ನಾನು ಹೇಳೋದು, ನಾನು ಹೇಗೆ ವರ್ಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಬಹುಶಃ ಅದು ನಮ್ಮ ನೋಡುಗರಿಗೆ ಸೊಲ್ಯೂಷನ್ನೋ ಅಥವಾ ಗೊತ್ತಿಲ್ಲ, ಹಂಗೆ ಅವ್ರು ಏನು ಬೇಕಾದ್ರೂ ತೊಗೊಳ್ಳೇನು. ಐ ವರ್ಕ್ ಆನ್ ಪ್ರಿಯಾರಿಟೀಸ್. ಏನೇ ಆದರೂ, ಅದು ಮದುವೆ ಆಗಿರ್ಬೋದು, ಅಥವಾ ಒಂದು ಮನೆ ಖರೀದಿ ಆಗಿರ್ಬೋದು, ಅಥವಾ ಮಕ್ಕಳನ್ನ ಹೆರೋ ಅಂಥ ಒಂದು ಪ್ರೋಗ್ರಾಮ್ ಆಗಿರಬಹುದು, ವಾಟ್ ಎವರ್. ನನಗೆ ಪ್ರಿಯಾರಿಟೀಸ್ ಇಂಪಾರ್ಟೆಂಟ್. ನಾನು ಯಾವಾಗಲೂ ನನ್ನ ಪ್ರಿಯಾರಿಟೀಸ್ ಮೇಲೆ ವರ್ಕ್ ಮಾಡೋದು. ನಾನು ಪಂಡಿತ ಯಾಕೆ ಮದುವೆ ಆದೆ ಅನ್ನೋದು ಒಂದು
ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ ನಾನು. ನನಗೆ ಮದುವೆ ಅನ್ನೋದ್ರಲ್ಲಿ ನನ್ನ ಫಸ್ಟ್ ಪ್ರಿಯಾರಿಟಿ ನನ್ನ ಫ್ರೀಡಮ್. ನನಗೆ ಯಾರು ಪ್ರಶ್ನೆ ಕೇಳಂಗಿಲ್ಲ. ನನ್ನನ್ನು ಯಾರು ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಏನು ಮಾಡಿದೆ ಅಂತ ನಮ್ಮ ಅಪ್ಪ ಅಮ್ಮನೇ ನಾನು ಕೇಳಲ್ಲ. ಸೊ ನನ್ನ ಗಂಡ ಆಗಿ ಬರೋ ವ್ಯಕ್ತಿ ನನ್ನ ಕೇಳೋಂಗಿಲ್ಲ. ಓಕೆ, ನನ್ನ ಫಸ್ಟ್ ಪ್ರಿಯಾರಿಟಿ ಅದು. ನನ್ನ ಫ್ರೀಡಮ್ ಇಸ್ ಮೈ ಫಸ್ಟ್. ಸೆಕೆಂಡ್ ಪ್ರಿಯಾರಿಟಿ ಏನು, ಓಕೆ ನಮ್ಮ ಅಪ್ಪ ಅಮ್ಮನ್ನ ಅವ್ರ ಅಪ್ಪ ಅಮ್ಮನ ಥರ ತಗೋತಾರ. ನನ್ನ ಜೀವನದ ಪ್ರಿಯಾರಿಟೀಸ್ ಹೇಳ್ತಾ ಇದ್ದೀನಿ. ಅವ್ರವ್ರ ಪ್ರಕಾರ ಅವ್ರವ್ರು ರಿಯಲೈಸ್ ಮಾಡ್ಕೋಬೋದು. ನನಗೆ ಐ ಆಲ್ವೇಸ್ ವಾಂಟೆಡ್ ಮೈ ಹಸ್ಬೆಂಡ್ ಟು, ನನ್ನ ಗಂಡ ನನ್ನ ತಂದೆ ತಾಯಿನ ಅವನ ತಂದೆ ತಾಯಿಯಾಗಿ ಒಪ್ಕೋಬೇಕು. ಓಕೆ, ಆಮೇಲೆ ನನ್ನ ಸಂಪಾದನೆ ಬಗ್ಗೆ ಅವರು ಪ್ರಶ್ನೆ ಮಾಡೋಂಗಿಲ್ಲ. ಇದು ನನ್ನ ಸೆಕೆಂಡ್ ಪ್ರಿಯಾರಿಟಿ. ಥರ್ಡು, ಫೋರ್ತು, ಫಿಫ್ತು ಹಂಗೋಯ್ತು. ಬಹುಶಃ ನನ್ನ ಪ್ರೀತಿ ಅನ್ನೋದು ಎಸ್ ಪಂಡಿತ್ ಅಂದರೆ ನನಗೆ ಇಷ್ಟ ಅಂತ ಮೇ ಬಿ 5ನೇ ಪ್ರಿಯಾರಿಟಿ ಇತ್ತು, ಆಯಿತಾ. ಸೊ ಈ ಥರ ನಾನು ವರ್ಕ್ ಮಾಡಿದ್ರೆ ಬಹುಶಃ ಎಲ್ಲ ಕಪಲ್ಸು, ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರಿಯಾರಿಟಿ ವೈಸ್ ವರ್ಕ್ ಮಾಡಿ. ನಿಮ್ಮ ಮನೆಯಲ್ಲಿರುವಂಥ ಪರಿಸ್ಥಿತಿ, ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಓಕೆ ಫೈನ್, ನಮ್ಮ ಅಪ್ಪ ಅಮ್ಮ ಇಂಥ ಹುಡುಗನ ನೋಡ್ತಾ ಇದ್ದಾನೆ ಅಂತಂದರೆ ಅವನು ದಿನ ಬೆಳಗಾದ್ರೆ ಫುಲ್ಲು ಸಿಕ್ಕಾಪಟ್ಟೆ ಸಾವುಕಾರ, ಅವನು ಸಿಕ್ಕಾಪಟ್ಟೆ ಏನೋ ಚಿನ್ನದಲ್ಲಿ ಮುಳುಗಿ ಎದ್ದೇಳ್ತಾ ಇದ್ದಾನೆ. ಆದರೆ ಹೆಂಡ್ತಿನ ಎಲ್ಲೇ ಹೋಗಿದ್ದೆ, ಮನೆಗೆ ಹೋಗು, ಕೆಲಸ ಮಾಡಬೇಡ, ಅಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ, ಅದ್ಯಾಕೆ ಮಾಡಿದೆ, ಇದಕ್ಕೆ ಮಾಡಿ, ನನಗೆ ಬೇಕಾಗೇ ಇಲ್ಲ ಅಂತ ಗಂಡ. ನಾನು ಬಡತನದಲ್ಲಿರ್ತೀನಿ. ಐ ಆಮ್ ರೆಡಿ ಟು ಲಿವ್ ಇನ್ ಒನ್ ನೋ ಬೆಡ್ರೂಮ್ ಹೌಸ್. ಸೊ ಪಂಡಿತ್ನ ನಾನು ಯಾಕೆ ಚೂಸ್ ಮಾಡಿದ್ದು ಅಂತಂದರೆ, ವಿ ವರ್ ಲಿವಿಂಗ್ ಇನ್ ಅ ನೋ ಬೆಡ್ರೂಮ್ ಹೌಸ್. ವಿ ಸ್ಟಾರ್ಟೆಡ್ ಅವರ್ ಲೈಫ್ ಇನ್ ಅ ನೋ ಬೆಡ್ರೂಮ್ ಹೌಸ್ ಬಟ್ ಐ ವಾಸ್ ವೆರಿ ರಿಚ್. ನಾನು ತುಂಬ ಸೌಕರ್ಯಾಗಿದ್ದೆ ಬಿಕಾಸ್ ನನ್ನ ಗಂಡ ನನ್ನ ವ್ಯಾಲ್ಯೂ ಮಾಡ್ತಾಯಿದ್ದೆ. ನನಗದು ಬೇಕಾಗಿತ್ತು. ನಾನೇನು ಅಂತ ಅವ್ರಿಗೆ ಗೊತ್ತಿತ್ತು. ನನ್ನ ಪ್ರಿಫರೆನ್ಸ್ ಏನು ಅಂತ ಅದ್ರ ಬಗ್ಗೆ ಅವರು ಕನ್ಸರ್ನ್ ತೋರಿಸ್ತಾ ಇದ್ರು. ಸೊ ಇದೆಲ್ಲ ನನ್ನ ಗಂಡನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿ. ಅದಕ್ಕೆ ಯಾವುದೇ ಹೆಣ್ಮಕ್ಳಾಗಲಿ ನಾನು ಹೇಳೋದು ಇಷ್ಟೇ, ದಯವಿಟ್ಟು ನಿಮ್ಮ ಪ್ರಿಯಾರಿಟೀಸ್ ಮೇಲೆ ವರ್ಕ್ ಮಾಡಿ. ನಿಮ್ಗೇನು ಬೇಕು ಮದುವೆಯಿಂದ ಅಂಥ ಪ್ರಿಯಾರಿಟೀಸು ಮ್ಯಾಚ್ ಆಗ್ತಾ 1 2 3 4 ಅಂತ ಮ್ಯಾಚ್ ಆಗ್ತಾ ಹೋದರೆ ನಿಮ್ಮ ಪಾರ್ಟ್ನರು ದಯವಿಟ್ಟು ಮದುವೆ ಆಗಿ. ಮ್ಯಾಚ್ ಆಗಲಿಲ್ವಾ ಬಿಟ್ಟಾಕಿ ನೆಕ್ಸ್ಟ್ ನೆಕ್ಸ್ಟ್ ಕ್ಯೂನಲ್ಲಿ ಯಾರಿದ್ದೀರಾ ಅಂತ ಹೋಗ್ತಾ ಇದ್ದೀನಿ. ಸೊ ಅಷ್ಟೇ, ಸ್ವೈಪ್ ಲೆಫ್ಟ್ ಸ್ವೈಪ್ ರೈಟ್. ಬಿಕಾಸ್ ಎವ್ರಿಥಿಂಗ್, ನಾಟ್ ಓನ್ಲಿ ಹಸ್ಬೆಂಡ್ ಪಾರ್ಟ್ನರ್ಶಿಪ್, ಎಲ್ಲಾನು ಪ್ರಿಯಾರಿಟೀಸ್ ಮೇಲೆ ವರ್ಕ್ ಮಾಡಿ ಅಂತ ನನ್ನ ಸ್ಟ್ರಾಂಗ್ ಸಜೆಷನ್. ಓಕೆ, ಬಹುಶಃ ಸುದರ್ಶನ್ ಸಂಗೀತ ಅಂತ ಹೆಣ್ಣು ಪೇರ್ನ ನೋಡಿದಾಗ ಜನಕ್ಕೆ ಗೊತ್ತಾಗಬೇಕು ಹೆಂಗೆ ಪಾರ್ಟ್ನರ್ಸ್ನ ಚೂಸ್ ಮಾಡಬೇಕು ಅಂತ. ಬಿಕಾಸ್ ಅವರು ಅವಳು ಹೀರೋಯಿನ್ ಆದವಳು, ಹಿ ವಾಸ್ ಅನ್ ಹೀರೋ. ಯಾಕಂದ್ರೆ ಆ ಏರ್ಸ್ ಇರುತ್ತೆ, ನಾನು ಹೀರೋನೇ, ನಾನು ಹೀರೋ ಅನ್ನೋ ಒಂದು ಇದಿರುತ್ತೆ. ಅದೆಲ್ಲ ಹೊರತಾಗಿ ಅವರು ಒಂದು ಸಂಸಾರ ನಡೆಸ್ತಾ ಇದ್ದಾರೆ, ಅವರೊಂದು ಮನೆ ಮಾಡಿದ್ದಾರೆ, ಅವ್ರೊಂದು ಕಾರ್ ತಗೊಂಡಿದ್ದಾರೆ, ಅವ್ರ ಫೈನಾನ್ಷಿಯಲ್ ಕಂಡೀಷನ್ಸ್ ನೋಡ್ಕೋತಾರೆ. ಮದುವೆ ಆದಮೇಲೆ ಸುದರ್ಶನ್ ಹೊರದೇಶಕ್ಕೆ ಹೋಗಿ ಮುಗಿಸೋವಾಗ ಸಂಗೀತ ಎಷ್ಟು ಸಪೋರ್ಟ್ ಮಾಡಿದ್ಲು ಅಂತ. ಸೊ ದಿಸ್ ಇಸ್ ದ ರೋಲ್ ಮಾಡೆಲ್. ಈಗಿನ ಮ್ಯಾರೇಜ್ಗೆ ಇವ್ರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಯಾರು ಬೇಕು? ಸಿ, ನಮ್ದು 30 ವರ್ಷ ಕಳೆದು ಹೋಗಿದೆ. ಈಗ ನಾ ಹೇಳಿಲ್ವಾ, ನಮ್ದು ಅಡಿಕ್ಟೆಡ್, ಅವ್ರಿನ್ನೂ ಅಡಿಕ್ಷನ್ ಆಗಿಲ್ಲ. ಇದಿಷ್ಟು ನಮ್ಮ ಮಾತು, ನಮ್ಮ ಅನುಭವದ ಆಡಿದ ಮಾತು. ಸೊ ನಾನು ನಿಜವಾಗ್ಲೂ ಅವ್ರಿಬ್ರು ನೋಡಿದಾಗ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಂದ್ರೆ, ಅವ್ರು ಇವತ್ತಿಗೂ ಅವಳು ಅನ್ಕೋಬೋದು, ನಾನು ಇವತ್ತಿಗೂ ಹೀರೋಯಿನ್ ಆಗ್ಬೋದು, ನಾನು ಯಾಕೆ ಇಲ್ಲಿ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳಿ, ನಾನು ಯಾಕೆ ಇದನ್ನ ಮಾಡಲಿ. ಬಟ್ ಸ್ಟಿಲ್ ಆ ಒಂದು ಪಾರ್ಟ್ನರ್ ಆಗಿ ಶಿ ಇಸ್ ಟೇಕಿಂಗ್ ಎವ್ರಿಥಿಂಗ್ ಇನ್ ಹರ್ ಓನ್ ಪೇಸ್. ಆಮೇಲೆ ಸುದರ್ಶನ್ ಇಸ್ ವರ್ಕಿಂಗ್, ಪಾಪ ಯಾವುದೋ ಒಂದು ಕೆಲಸದಲ್ಲೇ ಮಾಡಿಕೊಂಡು ಶೂಟಿಂಗ್ ಮಾಡಿಕೊಂಡು ಆ ಒಂದು ಸ್ಟ್ರೆಸ್ಸಲ್ಲಿ ಟೈಮ್ ಕೊಡದೆ ಸ್ಟಿಲ್ ಶಿ ನೋಸ್, ಇಲ್ಲ ಅವ್ನು ಸ್ಟ್ರೆಸ್ಸಲ್ಲಿ ಇದ್ದಾನೆ, ಕಮ್ ಆನ್ ಲೆಟ್ ಅಸ್ ಹ್ಯಾಂಡಲ್ ದಿಸ್ ಅಂತ. ಅಂದರೆ ಈಗಿನ ಜನ್ರೇಷನ್ ಅವರಾಗಿದ್ದು ಕೂಡ ಅವರು ಅಷ್ಟು ಟೆಂಪರ್ಮೆಂಟ್ ಇಟ್ಕೊಂಡು ಅಷ್ಟು ಸಮಾಧಾನವಾಗಿ ಸಂಸಾರ ನಡೆಸ್ತಾ ಇದ್ದಾರೆ ಅಂದರೆ ದೇ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಎಸ್ ನಮ್ಗೆ ಆಕ್ಚುಲಿ ಇನ್ಸ್ಪಿರೇಷನ್ನೇ ಅವರು. ನಾವು ಹಿಂಗೆ ಕೂತ್ಕೊಂಡು ನಾವು ಅದನ್ನ ಹೇಳ್ತೀವಿ, ನಿಮ್ಮನ್ನ ನೋಡಿದಾಗ ನಮ್ಗೆ ಸ್ಟ್ರೆಂತ್ ಬರುತ್ತೆ. ಯಾಕೆಂದ್ರೆ ಇಬ್ರು ಆರ್ಟಿಸ್ಟ್ ಒಂದೇ ಮನೇಲಿರುವಾಗ ಚಾಲೆಂಜಸ್ ಏನು ಕಮ್ಮಿ ಅಲ್ಲ. ಟೈಮ್ ಇರ್ಬೋದು, ಅಥವಾ ಇವ್ರ ಕೆಲಸದ ವಿಷಯದ ಮೇಲೆ ಹೊರಗಡೆ ಹೋಗೋದಿರ್ಬೋದು, ಅಥವಾ ನಾವು ಎಷ್ಟೋ ಜನರ ಜೊತೆ ಕೆಲಸ ಮಾಡ್ತಿರ್ತೀವಿ. ಎಸ್ಪೆಷಲಿ ಬೀಯಿಂಗ್ ಆಕ್ಟ್ರೆಸಸ್ ಆರ್ ಆಕ್ಟರ್ಸ್, ವಿ ಹ್ಯಾವ್ ಟು ರೊಮ್ಯಾನ್ಸ್ ಅದರ್ ಪೀಪಲ್ ಆನ್ ಸ್ಕ್ರೀನ್. ಈ ಥರದ್ದೆಲ್ಲ ವಿಷಯಗಳಿದ್ದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರು ಅಥವಾ ಅದಕ್ಕೆ ಸಪೋರ್ಟ್ ಮಾಡುವಂಥ ಪಾರ್ಟ್ನರ್ ಇಲ್ಲದೆ ಇರುವಾಗ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಆ ವಿಷಯದಲ್ಲಿ ಐ ಶುಡ್ ಸೇ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಹಿಮ್. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಬೇಗ ರಿಯಾಕ್ಟ್ ಮಾಡೋದು ಅಂದರೆ ಐ ಫೀಲ್ ನಮಗಿಂತ ಹೆಚ್ಚಾಗಿ ಪ್ರಾಬ್ಲಿ ಈ ಥರ ವಿಷಯದಲ್ಲಿ. ಯಾಕೆಂದರೆ ಆ ಇನ್ಸೆಕ್ಯೂರಿಟಿ ಇರುತ್ತಲ್ಲ, ನನ್ನ ಹುಡುಗಿ ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾಳೆ ಅಥವಾ ಅವ್ರ ಜೊತೆ ಆನ್ ಸ್ಕ್ರೀನ್ ಇದ್ದಾಳೆ, ಕಾಣಿಸ್ಕೊಳ್ತಿದ್ದಾರೆ, ನಾವು ಅಂದ್ಕೊಳ್ಳಿಲ್ಲ ಅಂದರೂ ಜೊತೆಗಿರೋರು ಅದನ್ನು ಹೇಳಿ ಗ್ಯಾಸ್ ಲೈಟ್ ಮಾಡ್ತಾರಲ್ಲ. ಆಮೇಲೆ ಈಗ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಷ್ಟು ಹೈಪ್ ಆಗಿರೋದ್ರಿಂದ ಹಿಂಗ್ ಸುದ್ದಿ ಹರಡುತ್ತೆ. ಹೌದು, ಸೊ ಆ ರೀತಿ ವಿಷಯ ಇರೋವಾಗ ನನ್ಗೆ ಇವತ್ತಿಗೂ ನನ್ನ ಪ್ರೆಸ್ ಮೀಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಜಾಗಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೋದು, ನನ್ನ ಜೊತೆ ಬರ್ತಾರೆ.
ಈವನ್ ದೋ ಅವ್ರಿಗೆ ಆಸ್ ಅನ್ ಆರ್ಟಿಸ್ಟ್ ಅಲ್ಲಿ ಅನ್ಕಂಫರ್ಟೇಬಲ್ ಅಂತ ಫೀಲ್ ಆಗಬಹುದು ನನ್ಗೆ ಅನ್ಸೋದು. ಯಾಕೆಂದ್ರೆ ನಾನು ಇವಾಗ ಬೇರೆಯವ್ರದ್ದು ಶೂಟಿಂಗ್ ಸೆಟ್ಟಿಗೆ ಹೋಗ್ಬೇಕಂದ್ರೆ ನನಗೂ ಒಂಥರ ಅದು ಅನ್ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಆದ್ರೂ ನನ್ನ ಹೆಂಡತಿಗೆ ಶಿ ಈಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆರ್ಟಿಸ್ಟ್ ನಾನು ಸಪೋರ್ಟ್ ಮಾಡಬೇಕು ಅಂತ ಹಿ ಕಮ್ಸ್ ಎವ್ರಿವೇರ್. ಅಲ್ಲ ಬಂದಿಲ್ಲ ಅಂದ್ರೂ ನಡೆಯುತ್ತೆ. He will understand. ಎಸ್, ತೊಂದ್ರೆ ಇಲ್ಲ. ಬಂದಿಲ್ಲ ಅಂದ್ರೂ it doesn't matter at all because he is virtually with you. ಯಾ ಆಲ್ವೇಸ್ ಅಂದ್ರೆ ಅಲ್ಲಿ ಶೂಟ್ ಮುಗಿಸ್ತಿದ್ದಂಗೆ ಐ ವಾಂಟ್ ಟು ರನ್ ಬ್ಯಾಕ್ ಟು ಹಿಮ್. ದಟ್ಸ್ ಆಲ್ ದಟ್ ಇಸ್ ಟು. ಓಕೆ, ಸಂಗೀತಾ ಭಟ್ ಅವರೇ, ಸುದರ್ಶನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಂದಷ್ಟು ವರ್ಷ ಆದ್ಮೇಲೆ ಮತ್ತೆ ಇಂಟರ್ವ್ಯೂ ಮಾಡೋಣ, ವೆಡ್ಡಿಂಗ್ ಆನಿವರ್ಸರಿದು. ನಾವ್ ಥ್ಯಾಂಕ್ ಯು ಹೇಳ್ಬೇಕು ನಿಮ್ಗೆ. ಎಂತ ಇನ್ಸ್ಪಿರೇಷನ್ ಕಪಲ್ ಜೊತೆ ನಮ್ಮನ್ನ ನೀವು ಕೂಡ್ಸಿ ಮಾತಾಡ್ಸಿದ್ರಲ್ಲ, ದಟ್ ಇಸ್ ಅದೊಂಥರ ಸೈಕೋ ಇದು ಕೌನ್ಸಿಲಿಂಗ್ ಸೆಷನ್ ತರ ಆಗೋಯ್ತು. ಅಲ್ಲಿ ಪೇಮೆಂಟ್ ಆಮೇಲೆ ಮಾಡ್ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ ಖಾತೆಯನ್ನು ಫಾಲೋ ಮಾಡಿ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.